ಹಾಯ್ ಫ್ರೆಂಡ್ಸ್, ನಮ್ಮೂರಲ್ಲಿ ಏಕಾದಶಿ ಹಬ್ಬಕ್ಕೆ ಏನು ವಿಶೇಷಪ್ಪ ಅಂತಂದರೆ ನಾವು ಗುಡ್ಡಕ್ಕೆ ಹೋಗ್ತೀವಿ. ಯಾವ ಗುಡ್ಡ ಅಂತ ನಾನು ಮುಂದೆ ಹೇಳ್ತೀನಿ. ಗ್ರಾಮ ದೇವತೆ ಆದಂತಹ ದುರ್ಗಾಂಬಿಕಾ ದೇವ್ರನ್ನ ಹೊರಡಿಸ್ಬಿಟ್ಟು ನಾವು ಗುಡ್ಡಕ್ಕೆ ಅಂತ ಹೊರಟ್ವಿ. ಅಲ್ಲಿಗೆ ಏನು ಬೇಕೋ ಸಾಮಾನುಗಳನ್ನೆಲ್ಲ ತೊಗೊಂಡ್ಬಿಟ್ಟು ಟ್ಯಾಕ್ಟ್ರಲ್ಲಿಟ್ಟು ದೇವ್ರನ್ನ ಹೊಡೆಸ್ಬಿಟ್ಟು ಹೊರಗಡೆ ತಂದು ಹೊತ್ಕೊಂಡು ಹೊರಟ್ರು. ಒಂದು ಕಡೆ ಏಕಾದಶಿ ಹಬ್ಬದ ನಮಗೆ ಖುಷಿ ಆದರೆ ಇನ್ನೊಂದು ಕಡೆ ಮೊಹರಂ ಹಬ್ಬ ಜೋರಾಗಿ ನಡೀತಾ ಇತ್ತು. ದೇವ್ರನ್ನ ಊರಿಂದ ಹೊರಗಡೆ ಹೋಗೋವರೆಗೂ ಹೊತ್ಕೊಂಡೇ ಹೋದರು. ಊರಿಂದ ಹೊರಗಡೆ ಹೋದ್ಮೇಲೆ ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಹೊರಟ್ವಿ. ನಾವು ಹೋಗುವಂಥ ಜಾಗ ಪೂರ್ತಿ ಫಾರೆಸ್ಟ್ ಏರಿಯಾ ಆಗಿರುತ್ತೆ. ಇವರು ನಮ್ಮ ದೊಡ್ಡಣ್ಣ ರಾಮಣ್ಣ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಹಾಯ್ ಹೇಳ್ಬಿಟ್ಟು, ಮುಂದೆ ನಮ್ಮ ರಾಕಿಣ್ಣವ್ರಿದ್ರು, ರಾಕಿಣ್ಣವ್ರಿಗೂ ಮಾತಾಡಿಸ್ಬಿಟ್ಟು ಒಂದು ಹಾಯ್ ಹೇಳ್ಬಿಟ್ಟು ಎಲ್ಲರನ್ನೂ ಕವರ್ ಮಾಡಿದೆ. ಕೊನೆಗೂ ಗುಡ್ಡಕ್ಕೆ ಬಂದ್ವಿ. ಗುಡ್ಡಕ್ಕೆ ಬಂದು ದೇವ್ರನ್ನ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ದೇವಸ್ಥಾನ ಇರೋದು ಮೇಲ್ಗಡೆ ತನಕ ಹೊತ್ಕೊಂಡು ಹೋದ್ರು. ನಾವು ಹೋದಂಥ ರಸ್ತೆ ಯಾವ ಥರ ಇತ್ತು ಅಂತಂದರೆ ಈ ಥರ ಇತ್ತು. ಯಾಕೆಂದರೆ ಇಲ್ಲಿ ಯಾವಾಗಲೂ ಜನ ಅಡ್ಡಾಡೋದಿಲ್ಲ, ವರ್ಷಕ್ಕೊಂದ್ಸಲಿ ಮಾತ್ರ ಅಡ್ಡಾಡೋದು. ದೇವ್ರನ್ನ ದೇವಸ್ಥಾನದೊಳಗಡೆ ತಂದು ಕೂರಿಸಿದ್ರು. ನಾವು ಗುಡ್ಡಕ್ಕೆ ಹೋದಂಥ ದೇವರಿಗೆ ಆಕಾರ ಇಲ್ಲ, ಈ ಥರ ಇರುತ್ತೆ. ನಮ್ಮ ಬಾಸ್ ಕೂಡ ಇಲ್ಲೇ ಇದ್ದರು, ಅವರಿಗೊಂದು ನಮಸ್ಕಾರ ಹಾಕಿ. ಈ ದೇವಸ್ಥಾನ ಗುಹೆ ಒಳಗಡೆ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಗವಿರಂಗಪ್ಪನ ಗುಡ್ಡ ಅಂತ ಹೆಸರು ಕರೀತಾರೆ. ದೇವಸ್ಥಾನಕ್ಕೆ ವರ್ಷಕ್ಕೊಮ್ಮೆ ಬರೋದ್ರಿಂದ ಸ್ವಲ್ಪ ಗಲೀಜಾಗಿತ್ತು. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಊರಿಂದ ಬೇರೆಯವರು ಬಂದು ಹೋಗ್ತಿರ್ತಾರೆ ಅವಾಗವಾಗ. ಬಟ್ಟು ಏಕಾದಶಿಯಲ್ಲಿ ಭಾಳ ಸ್ಪೆಷಲ್ ನಾವು ಆ ದೇವಸ್ಥಾನಕ್ಕೆ ಹೋಗೋದು. ಒಂದು ಕಡೆ ಪಲಾರಕ್ಕೆ ರೆಡಿ ಆಗ್ತಾ ಇತ್ತು, ಇನ್ನೊಂದು ಕಡೆ ಭಜನೆಗೆ ರೆಡಿ ಆಗ್ತಾ ಇದ್ರು. ಭಜನೆ ಮಾಡಿದಂಥ ವೀಡಿಯೋಸ್ಗಳು ಇದ್ದಾವೆ, ಅವನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಭಜನೆ ಎಲ್ಲ ಮುಗಿಸ್ಬಿಟ್ಟು ಕೊನೆಗೂ ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲರೂ ಆರತಿಯನ್ನು ತಗೊಂಡ್ವಿ. ಎಲ್ಲೇ ಆಗಲಿ ಮಂಡಕ್ಕಿ ಪಲಾರ ಕೊಡ್ತಿದ್ದಾರೆ ಅಂದರೆ ತುಂಬ ಇಷ್ಟ. ಫಸ್ಟ್ ಹೋಗಿ ಇಸ್ಕೊಂಬಂದ್ಬಿಡ್ತೀವಿ. ಮಂಡಕ್ಕಿ ಪಲಾರನ ಇಸ್ಕೊಂಡ್ಬಿಟ್ಟು ಅಲ್ಲಿ ನಮ್ಮ ರಾಜ್ಮಾವ ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾಯಿದ್ರು. ಅಲ್ಲಿ ಕೊಟ್ಟಂಥ ಪಲಾರನೆಲ್ಲ ತಿಂದ್ಬಿಟ್ಟು ದೇವಸ್ಥಾನದಿಂದ ಮೇಲ್ಗಡೆ ಇರೋಂಥ ಗುಡ್ಡಕ್ಕೆ ಬಂದ್ವಿ. ಆ ಗುಡ್ಡದಲ್ಲಿ ವ್ಯೂ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಮತ್ತು ಎಲ್ಲ ಬಂದಿದ್ದ ಹುಡುಗರೆಲ್ಲ ಒಂದು ಫೋಟೋಗಳನ್ನ ತಗೊಂಡ್ಬಿಟ್ಟು ಎಲ್ಲರೂ ಸ್ವಲ್ಪ ವರ್ಷಕ್ಕೊಮ್ಮೆ ಬರೋದಂತೇಳಿ ಖುಷಿ ಮಾಡಿದ್ವಿ. ಎಲ್ಲರೂ ತುಂಬ ಖುಷಿಯಾಗಿದ್ದರು. ಮೇಲಿಂದ ಯಾವ ಥರ ವ್ಯೂ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಂಡ್ಬಿಟ್ಟು ನಾವು ಗುಡ್ಡದಿಂದ ಕೆಳಗಡೆ ಹಿಡಿಯೋ ಅಷ್ಟರಲ್ಲಿ ದೇವ್ರನ್ನ ದೇವಸ್ಥಾನದಿಂದ ಹೊತ್ಕೊಂಡು ಬಂದುಬಿಟ್ಟಿದ್ರು. ಇನ್ನೇನು ಊರ ಕಡೆ ಹೊರಡೋದು ಅಂತ ಅಂತಿದ್ದಂಗೆ ಎಲ್ಲ ಹೊರಟ್ವಿ. ದೇವ್ರನ್ನ ಕೆಳಗಡೆವರೆಗೂ ಹೊತ್ಕೊಂಡೇ ಬಂದು ದೇವ್ರನ್ನ ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಕೊನೆಗೂ ನಮ್ಮೂರಿಗೆ ರಿಟರ್ನ್ ಆದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.